ಎಲ್ಲ ವೀಕ್ಷಕರಿಗೆ ಧನ್ಯವಾದ, ನಮಸ್ಕಾರಗಳು. ಆ, ಚಂದ್ರಶೇಖರ್ ಅವರನ್ನ ಇವತ್ತು ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಉಪಯೋಗಿಸೋ ಆಹಾರ ಇದೆಯಲ್ಲ ಅದನ್ನ ಹೆಚ್ಚು ಉಪಯೋಗಿಸಿದ್ರೆ ಅನುಕೂಲನ, ಅದ ಪೋಷಕಾಂಶ ಭರಿತವಾಗಿರ್ಬೇಕ, ಸಮರ್ಪಕವಾಗಿ ಆಹಾರ ಹೇಗಿರ್ಬೇಕು ಅನ್ನೋದ್ರ ಮೇಲೆ ಮಾತಾಡುವ ಅಂತ ಇದೀವಿ. ಯಾಕೆಂದ್ರೆ ಇವತ್ತಿನ ಮೆಡಿಕಲ್ ಇವ್ರುಗಳು ಯಾರೇ ಆದ್ರೂ ರೆಪ್ಗಳು ಅವರು ಅದು ಡ್ರಗ್ ಮಾಫಿಯಾ, ಅದಕ್ಕೆ ನಾವು ಡಿಸೆಂಟ್ರಲೈಸೇಷನ್ ಆಗ್ಬೇಕು ಅಂತ ನಾವು ಯೋಚನೆ ಮಾಡ್ತಾ ಇರೋದು. ಪ್ರತಿಯೊಬ್ಬ ಜೀವಿನೂ ಆರೋಗ್ಯದ ಬಗ್ಗೆ ಅರ್ಥಬೇಕು, ಅರಿವು ವಿಸ್ತಾರ ಆಗ್ಬೇಕು ಅವನಿಗೆ ಅಂತ. ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ ಚಂದ್ರಶೇಖರ್ ಅವರೇ? ಹೇಳಿ ನಿಮ್ಮ. ಪ್ರಿಯ ವೀಕ್ಷಕರೇ ನಮಸ್ಕಾರ. ಇವತ್ತು ನಾವು ಆರೋಗ್ಯದ ಬಗ್ಗೆ ಉತ್ತಮವಾದಂತ ಒಂದು ವಿಷಯವನ್ನ ತಕೊಂಡು ಮಾತಾಡೋದಕ್ಕೆ ಬಯಸ್ತಾ ಇದ್ದೀವಿ. ಯಾಕೆ ಅಂತ ಹೇಳಿದ್ರೆ ಪ್ರತಿಯೊಬ್ಬ ಮನುಷ್ಯನಿಗೂ ಅತ್ಯಮೂಲ್ಯವಾದದ್ದು ಆರೋಗ್ಯ. ಆರೋಗ್ಯ ಅಂತ ಹೇಳಿದ್ರೆ ಅದರ ಹಿಂದಿನ ಒಂದು ಸತ್ಯವೇ ಆಹಾರ ಕ್ರಮ. ನಾವು ಪ್ರತಿನಿತ್ಯ ಸೇವಿಸ್ತಕ್ಕಂಥ ಆಹಾರದಲ್ಲಿ ಮತ್ತೆ ನಾವು ಹೊಂದ್ಕೊಂಡಿರ್ತಕ್ಕಂಥ ಪಂಚಭೂತಗಳಲ್ಲಿ ನಮಗೆ ಸರಿಯಾದಂಥ ವ್ಯವಸ್ಥಿತ ರೀತಿಯಲ್ಲಿ ನಾವು ನಮ್ಮನ್ನು ಬಳಕೆ ಮಾಡ್ಕೊಳ್ದೇ ಇರೋದೇ ನಮ್ಮ ಅನಾರೋಗ್ಯಕ್ಕೆ ಕಾರಣ. ಪ್ರತಿನಿತ್ಯ ತುಂಬಾ ಜನಗಳು ಹೇಳ್ತಾರೆ ಒಳ್ಳೊಳ್ಳೆ ಆಹಾರಗಳನ್ನ ತಿಂದ್ರೆ ನಮಗೆ ಆರೋಗ್ಯ ಲಭಿಸುತ್ತೆ ಅಂತಂತ. ಆದ್ರೂ ಕೂಡ ನಮ್ಮಲ್ಲಿ ಕೆಲವು ಲೋಪಗಳಿರ್ತವೆ. ಯಾಕಂದ್ರೆ ಆರೋಗ್ಯ ಅಂತ ಹೇಳಿದ್ರೆ ಆಹಾರದ ಔಷಧೋಪಚಾರಗಳ ಒಂದು ಶಕ್ತಿ ಉಳ್ತಕ್ಕಂಥ ಆಹಾರಗಳನ್ನು ನಾವು ಸೇವನೆ ಮಾಡೋದ್ರ ಜೊತೆಗೆ ನಮ್ಮ ಆರೋಗ್ಯವನ್ನ ನಾವು ಸುಧಾರಣೆ ಮಾಡಬೇಕು. ಇಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಪ್ರತಿನಿತ್ಯ ನಾವು ಹೆಚ್ಚು ತಿನ್ನೋದ್ರಿಂದ ನಮ್ಗೆ ಶಕ್ತಿ ಬರ್ತದೆ ಅನ್ನೋ ಒಂದು ಮೂಢನಂಬಿಕೆ ಇದೆ ಪ್ರತಿಯೊಬ್ಬರಲ್ಲೂ. ಅದು ಅಕ್ಷರಶಃ ಸುಳ್ಳು. ಯಾಕೆಂತ ಹೇಳಿದ್ರೆ ನಮ್ಮ ದೇಹಕ್ಕೆ ಎಷ್ಟು ಆಹಾರ ಪ್ರಮಾಣವನ್ನ ಸ್ವೀಕಾರ ಮಾಡಬೇಕು ಅಂತಕ್ಕಂಥದ್ದು ಆ ದೇಹಕ್ಕೆ ಗೊತ್ತಿರ್ತದೆ. ಅಷ್ಟು ಪ್ರಮಾಣವನ್ನ ಸಮರ್ಪಕವಾಗಿ ನಾವು ಪೋಷಕಾಂಶದ ಭರಿತವಾಗಿ ಸೇವನೆ ಮಾಡೋದ್ರಿಂದ ನಮ್ಮ ದೇಹ ಸದೃಢಗೊಳ್ಳುತ್ತದೆ. ಇಲ್ಲಿ ನಾವು ಆಹಾರ ಕ್ರಮ ಅಂತ ಹೇಳಿದ್ರೆ ಮೂರು ಸಬ್ಜೆಕ್ಟ್ ಅನ್ನ ನಾವು ಇಲ್ಲಿ ಗಣನೆಗೆ ತಗೋಬೇಕಾಗಿ ಬರ್ತದೆ. ಒಂದು ಫೈಬರ್, ಪ್ರೋಟೀನ್, ಮಿನರಲ್ಸ್. ಇವಿಷ್ಟು ಕೂಡ ಕ್ಯಾಲೋರಿ ವೈಸ್ ಅಲ್ಲಿ ಪ್ರತಿಯೊಬ್ಬ ಮನುಷ್ಯನಿಗೂ ಅತ್ಯವಶ್ಯಕವಾಗಿರ್ತದೆ. ಅದಲ್ಲದೇನೆ ಕೆಲವು ಆಫ್ಟರ್ 45 ಇಯರ್ಸ್ 50 ಇಯರ್ಸ್ ಆಗಿರ್ತಕ್ಕಂಥ ವ್ಯಕ್ತಿಗಳಿಗೆ ಹೆಚ್ಚು ಕ್ಯಾಲೋರಿಯನ್ನ ಕನ್ಸ್ಯೂಮ್ ಮಾಡುವಂತ ಶಕ್ತಿ ಕಳ್ಕೊಂಡಿರ್ತಾರೆ. ಅವರು ನಾನು ಹೆಚ್ಚು ತಿನ್ನೋದ್ರಿಂದ ನನಗೆ ಆರೋಗ್ಯ ಸಿಕ್ಕುತ್ತೆ ಅಂತ ಅನ್ಕೊಂಡಿರ್ತಾರೆ. ಅದು ಅಕ್ಷರಶಃ ಸುಳ್ಳು. ಯಾಕಂತ ಹೇಳಿದ್ರೆ ಅವರು 2200 1600ರಿಂದ 1800 ಕ್ಯಾಲೋರಿಯ ಫುಡ್ ಅನ್ನು ಬ್ಯಾಲೆನ್ಸ್ ಮಾಡ್ಕೊಂಡಾಗ ಅವ್ರ ಆರೋಗ್ಯ ಸುಧಾರಣೆ ಆಗುತ್ತೆ. ಇವತ್ತು ಪ್ರತಿನಿತ್ಯ ನಾವು ನೋಡ್ತಕ್ಕಂಥ ಜನಗಳಲ್ಲಿ ಎಲ್ಲರಲ್ಲೂ ಕಾಡ್ತಕ್ಕಂಥ ಸಮಸ್ಯೆ ಅಂತ ಹೇಳಿದ್ರೆ BP, ಶುಗರ್. ಈ BP, ಶುಗರು, ಥೈರಾಯ್ಡು, ಪೈಲ್ಸು, ಗ್ಯಾಸ್ ಟ್ರಬಲ್ಸ್ ಇವೆಲ್ಲ ಆಹಾರ ಸಂಬಂಧ ಕಾಯಿಲೆಗಳೇ. ನಾವು ಹಸಿವಿಗೂ ಆಹಾರಕ್ಕೂ ಮತ್ತೆ ನಮ್ಮ ದೇಹಕ್ಕೂ ಮನಸ್ಸಿಗೂ ಇರ್ತಕ್ಕಂಥ ನಡುವಣ ಸಂಬಂಧವನ್ನ ನಾವು ಸರಿಯಾಗಿ ನೋಡ್ಕೊಳ್ದೇ ಇರೋದ್ರಿಂದ ಇದು ಒಂದು ಆಹಾರ ಸಂಬಂಧ ಕಾಯಿಲೆಗಳು, ಮನೋದೈಹಿಕ ಕಾಯಿಲೆಗಳು ನಮ್ಮನ್ನ ಕಾಡ್ತಾ ಇದೆ. ನಾವೇನ್ ಮಾಡ್ಬೇಕು ಅಂತ ಹೇಳಿದ್ರೆ ನಾವು ಸೇವಿಸ್ತಕ್ಕಂಥ ಆಹಾರ ಸರಿಯಾಗಿ ಸಮರ್ಪಕ ಜೀರ್ಣಾಂಗ ವ್ಯವಸ್ಥೆ ಒಳಗಡೆ ಸೇರ್ತಾ ಇದೆಯಾ ಅನ್ನೋದನ್ನ ನಾವು ಇಲ್ಲಿ ಗಣನೆಗೆ ತಗೋಬೇಕಾಗಿ ಬರ್ತದೆ. ಹಾಗಾಗಿ ಪ್ರತಿಯೊಬ್ಬರಿಗೂ ಆಹಾರದ ಮುಖ್ಯ ಉದ್ದೇಶವೇ ಆರೋಗ್ಯ ಆಗಿರೋದ್ರಿಂದ ಆಹಾರದ ಬಗ್ಗೆ ಸಾಮಾನ್ಯವಾದಂತ ಜ್ಞಾನವನ್ನ ಪಡೆಯೋದ್ರಿಂದ ನಮ್ಗೆ ಆರೋಗ್ಯ ಲಭಿಸುತ್ತೆ ಅನ್ನೋದು ನನ್ನ ಒಂದು ಅನುಭವದ ಮಾತು. ಸೈಕೋಸೊಮ್ಯಾಟಿಕ್ ಡಿಸಾರ್ಡರ್ ಅಂತ ಮನೋದೈಹಿಕ ಬೇನೆಗಳು, ಅವುಗಳ ಬಗ್ಗೆ ಏನ್ ಹೇಳ್ತೀರಾ ನೀವು? ಸೈಕೋಸೊಮ್ಯಾಟಿಕ್ ಡಿಸಾರ್ಡರ್ ಅಂತ ಹೇಳಿದ್ರೆ ಅದು OCD ನಲ್ಲಿ ಬರ್ತದೆ, ಓವರ್ ಕಂಪ್ರೆಸಿವ್ ಡಿಸಾರ್ಡರ್ ಅಂತಂತ. ಯಾಕಂತ ಹೇಳಿದ್ರೆ ಅದು ಸಬ್ ಕಾನ್ಸಿಯಸ್ ಮೈಂಡ್ ಅಲ್ಲಿ ಪ್ರತಿಯೊಬ್ಬರಲ್ಲೂ ರೆಕಾರ್ಡ್ಸ್ ಆಗ್ತಾ ಇರ್ತದೆ. ನಾವು ಪ್ರತಿನಿತ್ಯ ಯಾವುದನ್ನ ಅತಿ ಹೆಚ್ಚು 2 ತಾಸುಗಳಿಗಿಂತ ಹೆಚ್ಚು ಯೋಚನೆ ಮಾಡ್ತೀವಿ, ಹೆಚ್ಚು ಅದನ್ನ ಆಲೋಚನೆಗೆ ಒಳಪಡಿಸ್ತಾ ಇರ್ತೀವಿ ನಮ್ಮ ಮನಸ್ಸಿಗೆ. ಅದು ನಮ್ಮ ಮನಸ್ಸನ್ನ ಮತ್ತೆ ದೇಹವನ್ನ ಎರಡನ್ನೂ ಒಕ್ಕದಾಗ ಏನಾಗುತ್ತೆ, ಅದು ನಾವು ನಿಜ ಅಂತ ಅದನ್ನ ಒಪ್ಕೋತೀವಿ. ಆ ಒಪ್ಕೊಳ್ಳೋದ್ರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಇವಾಗ ಜಾತಿ ಬೇರೆ ಇರ್ಬೋದು, ಓವರ್ ಕಂಪ್ರೈಸರ್. ಅದೇನಾಗುತ್ತೆ ಅಂತ ಹೇಳಿದ್ರೆ ಪ್ರತಿನಿತ್ಯ ಈಗ ನಾವು ಯಾವುದೋ ಒಂದು ವ್ಯಕ್ತಿ ಕೊಟ್ಟದನ್ನ ನಮ್ಗೆ ಅವನ ಜಾತಿ ನೋಡ್ತೀವಿ. ಈಗ ಪೌರ ಕಾರ್ಮಿಕನಾಗಿರ್ತಕ್ಕಂಥವನ ಹತ್ರ ಇಸ್ಕೊಂಡ್ ತಿಂದ್ರು ಕೂಡ ನಮ್ಗೆ ಪ್ರೋಟೀನೇ ಸೇರೋದು, ಬ್ರಾಹ್ಮಣನ ಹತ್ರ ಇಸ್ಕೊಂಡ್ ತಿಂದ್ರು ನಮ್ಗೆ ಪ್ರೋಟೀನೇ ಸೇರೋದು. ಆದ್ರೆ ವ್ಯಕ್ತಿಗಳ ನಡುವಿನ ಸಂಬಂಧದಲ್ಲಿ ನಮ್ಮ ಮನೋದೈಹಿಕ ಕಾಯಿಲೆಗಳನ್ನ ಹೆಚ್ಚು ಮಾಡ್ಕೊತಾ ಇದ್ದೀವಿ. ಈ ಮೂಢನಂಬಿಕೆಗಳನ್ನ ಬಿಟ್ಟು ಉತ್ತಮವಾದಂತ ಆರೋಗ್ಯ ಕ್ರಮದಲ್ಲಿ ಮತ್ತೆ ನಮ್ಮ OCD ಸಮಸ್ಯೆ ಅಂದ್ರೆ ಓವರ್ ಕಂಪ್ರೆಸಿವ್ ಡಿಸಾರ್ಡರ್ ಅಂತ ನಾವೇನ್ ಹೇಳ್ತೀವಿ ಅದು ನಮ್ಮ ಮನಸ್ಸಿನಿಂದ ತೆಗೆದಾಕಬೇಕು. ಅದು ಒಂದೇ ಸರಿ ಹೋಗೋದಿಲ್ಲ. ನಾವು ಪ್ರತಿನಿತ್ಯ ಪಾಸಿಟಿವ್ ಅಫರ್ಮೇಷನ್ ಅನ್ನ ಯಾವಾಗ ಹೆಚ್ಚು ನಾವು
ನಮ್ಮ ದಿನಬಳಕೆಗಳಲ್ಲಿ ನಾವು ಅದನ್ನ ಆ, ಹೇಳ್ಕೊತಾ ಇರ್ತೀವಿ. ಅದರಿಂದ ನಮ್ಮ ಆರೋಗ್ಯ ಲಭಿಸುತ್ತೆ. ಯಾಕಂತ ಹೇಳಿದ್ರೆ ಈಗ ನಾವು ದೇವಸ್ಥಾನಕ್ಕೆ ಹೋಗ್ತೀವಿ, ದೇವಸ್ಥಾನಕ್ಕೆ ಹೋದಾಗ ಭಗವಂತ ನಂಗೆ ಒಳ್ಳೇದ್ ಮಾಡಪ್ಪ ಅಂತಂತ ಹೇಳಿದವರಿಗೆ ಅಡ್ಡ ನಮಸ್ಕಾರ ಮಾಡ್ತೀವಿ. ದೇವರಿಗೆ ನಾವು ನೈವೇದ್ಯ ಮಾಡ್ತೀವಿ. ಎಲ್ಲವನ್ನೂ ಕೊಟ್ಟು ನಾವು ಕೇಳ್ತಕ್ಕಂಥದ್ದು ನಮ್ಗೆ ಒಳ್ಳೆ ಸಂಸ್ಕಾರ ಕೊಡುವಂತ, ಇದು ಕೂಡ ಒಂದು ರೀತಿಯಲ್ಲಿ ಅಫರ್ಮೇಶನ್, ನಮ್ಗಿಂತರ ಹೀಗಿರ್ಬೇಕು ಅಂತಂತ. ಈ ಒಂದು ನಿಟ್ಟಿನಲ್ಲೇ ನಮ್ಗೆ ಸಬ್ ಕಾನ್ಸಿಯಸ್ ಮೈಂಡ್ ಅಲ್ಲಿ ರೆಕಾರ್ಡ್ ಅಂದ್ರೆ ಆಗುತ್ತೆ. ಕನ್ನಡದಲ್ಲಿ ಏನು? ಅಫರ್ಮೇಶನ್ ಅಂತ ಹೇಳಿದ್ರೆ ಮನಸ್ಸು ಇಚ್ಛೆ ಎರಡೂ ಒಪ್ಕೊಳ್ತಕ್ಕಂಥ ಒಂದು ವ್ಯವಸ್ಥೆಗೆ ಅಫರ್ಮೇಶನ್. ಅಂದ್ರೆ ನೆಗೆಟಿವ್ ಥಾಟ್ಸ್ ಬೇಡ, ನೆಗೆಟಿವ್ ಅಂತ ಬರಲ್ಲ ಇಲ್ಲಿ, ನೆಗೆಟಿವ್ ಅಂತ ಬರಲ್ಲ. ಅವನು ಪಾಸಿಟಿವ್ ಥಾಟ್ಸ್. ಅಲ್ಲ, ಪಾಸಿಟಿವ್ ನೆಗೆಟಿವ್ ಎರಡು ಇರ್ತದೆ ಅಫರ್ಮೇಶನ್ ಅಂತ ಹೇಳಿದ್ರೆ. ನಾವು ಒಳ್ಳೆದ್ರ ಬಗ್ಗೆ ಹೆಚ್ಚಿನ ಚಿಂತನೆಯನ್ನ ಮಾಡಿ ನಮ್ಮ ಮನಸ್ಸು ದೇಹ ಎರಡೂ ಒಪ್ಕೊಂಡ್ರೆ ಅದು ಕೆಟ್ಟದಾಗ ಆಯ್ತದೆ ಅಂತಂತ ನಾನು ನಮ್ಮ ದಿನಚರಿನೆಲ್ಲ ಯೋಚನೆ ಮಾಡಕ್ ಸ್ಟಾರ್ಟ್ ಮಾಡಿದ್ರೆ ಏನಾಗುತ್ತೆ, ಅದು ನೆಗೆಟಿವ್ ಅಫರ್ಮೇಶನ್ ಆಗುತ್ತೆ. ಏನೇ ಆದ್ರೂ ನಾನು ಹುಟ್ಟಿರೋದೇ ಸಾಯೋದಕ್ಕೆ, ನನ್ಗೆ ಯಾಕೆ ನಾನು ದೇಹವನ್ನ ಇಷ್ಟೊಂದು ಪ್ರೀತಿಸ್ತಾ ಹೋಗ್ಬೇಕು, ಇಷ್ಟೊಂದು ದೊಡ್ಡದಾಗಿ ಯೋಚನೆ ಮಾಡಬೇಕು, ಪ್ರಕೃತಿ ದತ್ತವಾಗಿ ಏನಾಗುತ್ತೋ ಎಲ್ಲವೂ ಆಗಲಿ, ಪ್ರಾಣಿ ಪಕ್ಷಿಗಳೆಲ್ಲ ಹೇಗ್ ಬದುಕ್ತಿದೆ ಪ್ರಕೃತಿಲಿ ಹಾಗೆ ನಾನು ಒಬ್ಬ ಪ್ರಾಣಿಯಂತೆ ಜೀವಿಸ್ಬೇಕು. ಅದರ ಜೊತೆಗೆ ಮನುಷ್ಯನಾಗಿ ಕೆಲವು ಬುದ್ಧಿಶಕ್ತಿಗಳಿರೋದ್ರಿಂದ ಕೆಲವೊಂದು ಆಯಾಮಗಳನ್ನ ನಾವು ಅನುಸರಿಸ್ತಾ ಇದ್ದೇವೆ ಹೊರತಾಗಿ ಬೇರೆ ಲಯಗಳಿಗೆ ಹೊಂದಿಕೊಂಡು ಹೋಗ್ಬೇಕು ನಾವು ಅಷ್ಟೇ. ಪ್ರಕೃತಿ ಲಯಗಳಿಗೆ ಹೊಂದ್ಕೊಳ್ಳೋದೇ ಪ್ರಕೃತಿ ವಿಕೋಪ ಆಗಿ ಪ್ರಕೃತಿಗೆ ವಿರುದ್ಧವಾದಂತ ಆಹಾರ ಕ್ರಮಗಳನ್ನು ಅನುಸರಿಸೋದಿಕ್ಕೆ ನಮ್ಗೆ ಈಗ ಅನಾರೋಗ್ಯ ಬಂದಿರೋದು. ಪಂಚಭೂತಗಳು ಪಂಚಭೂತಗಳು ಯಾವ್ಯಾವು ಅಂತ ಹೇಳ್ತೀವ? ಆಕಾಶ ತತ್ವ, ಜಲತತ್ವ, ಪೃಥ್ವಿ ತತ್ವ, ವಾಯು ತತ್ವ, ಅಗ್ನಿ ತತ್ವ, ಇವು ಮೂರು ಕೂಡ, ಇವು ಐದು ಕೂಡ ನಮ್ಮನ್ನ ಆವರಿಸಿವೆ. ಯಾಕೆಂತ ಹೇಳಿದ್ರೆ ಅದರಲ್ಲಿ ನಮ್ಗೆ ಎಕ್ಸ್ಪೆಷಲಿ ಬರ್ತಕ್ಕಂಥದ್ದು ಮೂರು: ಅಗ್ನಿ ತತ್ವ, ವಾಯು ತತ್ವ, ಜಲತತ್ವ. ಇವು ಮೂರು ಸಮರ್ಪಕವಾಗಿ ನಮ್ಮ ದೇಹದಲ್ಲಿ ಎಷ್ಟು ಪರ್ಸೆಂಟೇಜ್ ಇರಬೇಕು, 30% ನಮ್ಮ ದೇಹದಲ್ಲಿ ಇದ್ದಾಗ 70% ನಮ್ಗೆ ವಾತಾವರಣದಲ್ಲಿ ಸಿಗುತ್ತೆ. ನಾವು ಇವನ್ನ ಸಮರ್ಪಕವಾಗಿ ನಮ್ಮ ದೇಹಕ್ಕೆ ಅದನ್ನ ಕನ್ಸ್ಯೂಮ್ ಮಾಡೋದ್ರ ಜೊತೆಗೆ ಈಗ ಪ್ರಾಣಾಯಾಮ ಮಾಡ್ತೀವಿ, ಅಲ್ಲೇ ನಮ್ಗೆ ಅಪಾನ ವಾಯು ಇರ್ಬೋದು, ಅಗ್ನಿ ಮಂದೆ ಇರ್ಬೋದು, ಎಲ್ಲವನ್ನು ಅದರಿಂದ ನಮ್ಗೆ ಆರೋಗ್ಯ ಲಭಿಸುತ್ತೆ, ನಮ್ಮಲ್ಲಿ ಆಮ್ಲಜನಕದ ಪ್ರಮಾಣ ಹೆಚ್ಚಾಗುತ್ತೆ. ಇದು ಜಲತತ್ವ ಅಂತ ಹೇಳಿದ್ರೆ ಸಮರ್ಪಕವಾದಂತ ಆ ನೀರಿನ ಅವಶ್ಯಕವಾಗಿರ್ತದೆ. ನಾವು ಸರಿಯಾದ ವ್ಯವಸ್ಥೆಯಲ್ಲಿ ನೀರನ್ನ ಕನ್ಸ್ಯೂಮ್ ಮಾಡಲೇಬೇಕು. ಇನ್ನು ಅಗ್ನಿ ತತ್ವ ಅಂತ ಹೇಳಿದ್ರೆ ನಮ್ಮ ಬಾಡಿ ಟೆಂಪರೇಚರ್ ಬಂದು ಅವರೇಜ್ 32°C ಅಲ್ಲಿ ನಮ್ಮ ಬಾಡಿ ಇಟ್ಕೊಂಡಾಗ ನಮ್ಗೆ ಯಾವುದೇ ಸಮಸ್ಯೆ ಬರೋದಿಲ್ಲ, ನಮ್ಗೆ ಇರ್ತದೆ. ಅದಾಗಿ ಇವು ಮೂರು ಸಂಯೋಜನೆ ಜೊತೆಗೆ ನಮ್ಗೆ ಆಕಾಶ ತತ್ವ, ಪೃಥ್ವಿ ತತ್ವ ಜೀವನ ನಾವು ಸಾಗಿಸ್ತಾ ಇದ್ದೀವಿ. ಹೌದು.